ಸ್ನೇಹಿತರೆ ನಮಸ್ತೆ. ಏನು ನಮ್ಮ ಮಾಗಡಿ ಎಮ್.ಎಲ್.ಎ ಬಾಲಕೃಷ್ಣ ಅವರ ಹೆಂಡತಿಯ ಹೆಸರು ಏನು ರಾಧಾ ಎಸ್.ಸಿ. ಬಾಲಕೃಷ್ಣ ಅವರ ಹೆಸರಿಗೆ ತಾವರೆಕೆರೆ ಕುರುಬರಳ್ಳಿ ಗ್ರಾಮದಲ್ಲಿ 8 ಎಕರೆ ಇಲ್ಲಿಗಲ್ ಆಗಿ ಯಾವುದೋ ಬೋಗಸ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿದೆ. ಇವತ್ತು ವಿತ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಇಡೀ ಕರ್ನಾಟಕದ ಜನತೆಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಡೀ ಮಾಗಡಿ ಕ್ಷೇತ್ರದ ಜನರು ಸಹ ಈ ಡಾಕ್ಯುಮೆಂಟ್ಸ್ಗಳನ್ನು ನೋಡಿ ಸರಿ ತಪ್ಪು ಯಾರಿದೆ ಹೇಳಿ. ಆಮೇಲೆ ಸರಿ ಮಾಡಿದ್ರೆ ಯಾವಂದಾನು ಸರಿ ಅಂತಾನೆ ಹೇಳ್ಬೇಕು, ತಪ್ಪು ಮಾಡಿದ್ರೆ ಯಾವಂದಾನು ತಪ್ಪು ಅಂತಾನೆ ಹೇಳ್ಬೇಕು. ಇದರಲ್ಲಿ ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಹೇಳ್ತೀನಿ ನೋಡಿ. ಈಗ ಸ್ನೇಹಿತರೆ ನೋಡಿ, ಇವ್ರು ಏನು ಮಾಡ್ತಾರೆ, ಸರ್ವೆ ನಂಬರ್ 236 ಯಾವುದು ಬೆಂಗಳೂರು ದಕ್ಷಿಣ ತಾವರೆಕೆರೆ ಕುರುಬರಳ್ಳಿ ನೋಡಿ. ಯಾರು ಓನರ್, ಯಾರು ನೀಲಮ್ಮ ಅವರಿಗೆ ಗ್ರ್ಯಾಂಟ್ ಆಗಿದೆ. ನೀಲಮ್ಮ ಅವರಿಂದ ನೋಡಿ ರಾಧಾ ಎಸ್.ಸಿ. ಬಾಲಕೃಷ್ಣ ಅವರು ತಗೊಂಡ್ರು. ಎಷ್ಟು ಎಕರೆ ಇದೆ? 3 ಎಕರೆ ಇದೆ. ಕ್ರಯ ಆಗಿರೋದು ಯಾವಾಗ? RTCನಲ್ಲಿ ನೋಡಿ ಕ್ರಯ ಯಾವಾಗ ಆಗಿದೆ ಅಂತ ತೋರಿಸಿದೆ. 19/4/2025 ಕ್ರಯ ಅಂತ. ಇದು ಡಾಕ್ಯುಮೆಂಟ್ಸು ನಿಮ್ಮ ಎದುರುಗಳ ಮುಂದೆ ಇಡ್ತಾ ಇರುವಂಥದ್ದು ಡಾಕ್ಯುಮೆಂಟ್ಸ್ ನೋಡಿ. ಬನ್ನಿ ಈಗ ಸೇಲ್ ಡೀಡ್ ನೋಡಿ ಸ್ನೇಹಿತರೆ, ದಯಮಾಡಿ ನೋಡಿ. ಈಗ ನೀಲಮ್ಮ ಅವರು ಯಾವಾಗ ರಿಜಿಸ್ಟರ್ ಆಗಿರೋದು? ಇದು 3/4/2025 ಅಂದರೆ ಏಪ್ರಿಲಲ್ಲಿ ರಿಜಿಸ್ಟರ್ ಆಗಿದೆ. ನೀಲಮ್ಮ ಅವ್ರಿಗೆ ವಯಸ್ಸು ಎಷ್ಟು? 74 ವರ್ಷ ವಯಸ್ಸು. ಈಗ 2025ರಲ್ಲಿ 74 ವರ್ಷ ಅಂತ ತೋರಿಸಿದ್ದಾರೆ ಇಲ್ಲಿ ರಿಜಿಸ್ಟರ್ ಡೀಡಲ್ಲಿ. ಇದನ್ನು ಚೇಂಜ್ ಮಾಡೋಕ್ಕಾಗದೆ. ಇಲ್ಲಿ ಯಾರು? ನೀಲಮ್ಮ ಅವರು ಬರ್ಕೊಟ್ರು, ರಾಧಾ ಬಾಲಕೃಷ್ಣ ಅವರು ಬರ್ಸ್ಕೊಂಡಿದ್ದಾರೆ. ಎಸ್.ಸಿ. ಬಾಲಕೃಷ್ಣ ನೋಡಿ, ಇದೇ ಫೋಟೋ ಅವರೇ ಮೇಡಮ್ ಅವರು, ಇವರೇ ನೀಲಮ್ಮ, ಇವ್ರಿಗೆ ಗ್ರ್ಯಾಂಟ್ ಆಗಿದೆ ಅಂತ ತೋರಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಒರಿಜಿನಲ್ ಕತೆಗಳನ್ನು ತೋರಿಸ್ತೀನಿ ನಿಮಗೆ. ದಯಮಾಡಿ ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದನ್ನು 29/10/1960 ಬೇರೆ ನಂಬರ್ LNDSR 1960-61 ಡೆಪ್ಯೂಟಿ ಕಮಿಷನರ್ ಆಸ್ ಪಾಸ್ಡ್ ಕಾಮನ್ ಆರ್ಡರ್ ಗ್ರಾಂಟಿಂಗ್ 8 ಎಕರೆಸ್ ಲ್ಯಾಂಡ್ ಡಿಫ್ರೆಂಟ್ ಪೀಪಲ್ ಅಂತ ತೋರಿಸಿದ್ದಾರೆ. ಯಾವುದು? ಇನ್ಕ್ಲೂಡಿಂಗ್ 3 ಎಕರೆ ಲ್ಯಾಂಡ್ ಇನ್ ಫೇವರ್ ಆಫ್ ದ ಫಸ್ಟ್ ವೆಂಡರ್ ಆಫ್ ಶ್ರೀಮತಿ ನೀಲಮ್ಮ ಅಂತ ತೋರಿಸಿದ್ದಾರೆ. ಇದನ್ನು ಏನು ಅರ್ಥ ಅಂದರೆ 1960ರಲ್ಲಿ ನೀಲಮ್ಮ ಅವ್ರಿಗೆ DC ಅವರು ಗ್ರ್ಯಾಂಟ್ ಮಾಡಿದಾರಂತೆ. DC ಅವರು ಗ್ರ್ಯಾಂಟ್ ಮಾಡಿದ್ದಾರೆ ನೀಲಮ್ಮ ಅವ್ರಿಗೆ. ಇಲ್ಲೇ ಸೇಲ್ ಡೀಡಲ್ಲಿ ಇರೋದನ್ನ ನಿಮ್ಗೆ ಹೇಳ್ತಾ ಇರೋದು ನಾನು. 1960ರಲ್ಲಿ ನೀಲಮ್ಮಂಗೆ ಗ್ರ್ಯಾಂಟ್ ಆಯಿತು ಜಾಗ ಅಂದರೆ ಕಣ್ಣೆದುರುಗಡೆ ನೀವೇ ನೋಡಿ. 74 ವರ್ಷ, ಈಗ 74 ವರ್ಷ ನೀಲಮ್ಮ ಅವ್ರಿಗೆ. ಹಂಗಾರೆ 1960ರಲ್ಲಿ ನೀಲಮ್ಮ ಅವ್ರಿಗೆ ಏಜ್ ಎಷ್ಟು? 9 ವರ್ಷ ಆಗುತ್ತೆ ಸ್ನೇಹಿತರೆ. 9 ವರ್ಷ ಅಂದರೆ ನಮ್ಮಲ್ಲಿ ಗ್ರ್ಯಾಂಟ್ ರೂಲ್ಸ್ ಇರೋದು ಏನು ಗೊತ್ತಾ? ಆಲ್ರೆಡಿ ಅವರು ಭೂಮಿನಲ್ಲಿ ವಾಸ ಇರಬೇಕು, ಸ್ವಾಧೀನದಲ್ಲಿರಬೇಕು, ಬೆಳೆಯನ್ನು ಬೆಳೀತಾ ಇರಬೇಕು. ಅವರು ಫಾರಂ ನಂಬರ್ 15 53 55 ಅಪ್ಲಿಕೇಶನ್ ಹಾಕೋತಾರೆ. ಅದ್ರ ಮೇಲೆ ಗ್ರ್ಯಾಂಟ್ ಮಾಡಿಕೊಡ್ಬೇಕು ಅಂತ ಇರೋದು ಕಾನೂನು. ಅಂದರೆ ಇವರು ಅಟ್ಲೀಸ್ಟ್ ಆ ಜಾಗದಲ್ಲಿ ವ್ಯವಸಾಯ ಮಾಡುವಾಗ ಒಂದು 10 ವರ್ಷನಾದ್ರು ಸ್ವಾಧೀನ ಇರೋದು ಬೇಡವಾ? ಅಟ್ಲೀಸ್ಟ್ ಒಂದು 5 ವರ್ಷ ಸ್ವಾಧೀನದಲ್ಲಿದ್ದು ನಮ್ಗೆ ಈ ಥರ ಭೂಮಿ ನಾವು ಸ್ವಾಧೀನದಲ್ಲಿದ್ದೀವಿ, ಹಂಗಾಗಿ ನನಗೆ ಈ ಜಾಗವನ್ನು ನಮಗೆ ಗ್ರ್ಯಾಂಟ್ ಮಾಡಿಕೊಡಿ ಅಂತ ಅಪ್ಲಿಕೇಶನ್ ಹಾಕೊಂಡಿರ್ಬೇಕು. ಹಂಗಾದ್ರೆ ಒಂದು 10 ವರ್ಷದ ಹಿಂದೆ ಆದರೆ ಹುಟ್ಟಿರೋದ ಮಗುವಿಗೆ ಮಾಡಿಕೊಟ್ಟವ್ರು ಇವರು. ಅಟ್ಲೀಸ್ಟ್ ಒಂದು 5 ವರ್ಷ, ಮಿನಿಮಮ್ 5 ವರ್ಷ ಜಾಗದಲ್ಲಿ ಅವರು ಉಳುಮೆಯನ್ನು ಮಾಡ್ಕೊಂಡಿದ್ರೆ ಒಂದು 2 ವರ್ಷ 3 ವರ್ಷದಕ್ಕೆ ಆರ್ಡರ್ ಪಾಸ್ ಮಾಡೋರೆ. ಇವನು IAS ಬಂದ್ಬಿಟ್ಟು IAS ಆಗೋನ, DC ಆಗೋನ, ಅಥವಾ ಇಲ್ಲೆಲ್ಲಾದ್ರೂ ದನ ಕಾಯಕ್ಕೆ ಹೋಗ್ಬಿಟ್ಟು IAS ಆಗೋನ. ಇದು ನೋಡಿ, ಇದು ನಿಮಗೆ ಇಡೀ ಮಾಗಡಿ ಜನತೆಗೆ, ಇಡೀ ಕರ್ನಾಟಕದ ಜನತೆಗೆ ನಾನು ಬಿಡ್ತಾ ಇರೋದು. ನೋಡಿ ಕಣ್ಣೆದುರುಗಡೆ ನೋಡಿ, ಇಲ್ಲಿ ಸೇಲ್ ಡೀಡ್ ಆಗಿರುವಂಥ ಡೇಟ್ 3/4/2025 ಐತೆ ನೋಡಿ. ಇದು RTC, ನೀವೆಲ್ಲಿ ಬೇಕಾದ್ರೂ ತಗೋಬೋದು. ಇಲ್ಲಿ ನೋಡಿ 19/4/2025 ಕ್ರಯ ಐತೆ ಅಂತ. ಇದು ಬೋಗಸ್ ಸ್ನೇಹಿತರೆ, ಒಪ್ಕೋತೀರಾ? ಇಡೀ ಕರ್ನಾಟಕ ಜನತೆ ಇದನ್ನು ಒಪ್ಕೋಬೇಕು. ಬನ್ನಿ, ಆಯಿತು. 236 ಸರ್ವೆ ನಂಬರ್ ಆಯಿತು. 9 ವರ್ಷದ ಮಗುಗೆ ಗ್ರ್ಯಾಂಟ್ ಮಾಡಿದ್ರು 3 ಎಕರೆನ. ಆಯಿತು, ಹಾಳು ಬಿದ್ದೋಲಿ. ಬನ್ನಿ ಈಗ ಇನ್ನೂ ಮಜಾ ತೋರಿಸ್ತೀನಿ. 235 ಸರ್ವೆ ನಂಬರು. ಎಷ್ಟು ಎಕರೆ ಇದೆ? 1 ಎಕರೆ ಇದೆ. ಯಾರು? ನಾಗಮ್ಮನಿಂದ ಯಾರಿಗೋಯ್ತು? ರಾಧಾ ಯಾರು? ಬಾಲಕೃಷ್ಣ ಅವ್ರು ತಗೊಂಡ್ರು. ಇವೆಲ್ಲ ಪಾಪ ಅವ್ರು ರಾಧಾ ಬಾಲಕೃಷ್ಣ ಅವರು ಗೊತ್ತಾಗಲ್ಲ ಬಿಡಿ. ಇವೆಲ್ಲ AC/DC ಅವರಿಂದ, ಪಳಗಿರೋರಿಂದ ಮಾತ್ರ ಸಾಧ್ಯ. ಅದು ಮಾಮೂಲಿ ಬಾಲಕೃಷ್ಣ ಅವರಿಂದನೇ ಸಾಧ್ಯ. AC/DCಗಳು ಪಾಪ ಹೇಳ್ದಂಗೆ ಕೇಳ್ತಾರೆ, ಮಾಡ್ದ ಬೋಗಸ್ಸನ್ನು. ನೋಡಿ ಇದು ಅಷ್ಟೇ, ನಾಗಮ್ಮ ಅವರು ಗ್ರ್ಯಾಂಟ್ ಆಯಿತು. ಇಲ್ಲಿ ನೋಡಿ, ನಾಗಮ್ಮ 3/4/2025 ಸೇಲ್ ಆಗಿರೋದು. ಏಜ್ ಎಷ್ಟು? 74. ಇದರಲ್ಲೂ ಸೇಮ್ ಹಂಗೆ ಹೊಡೆದ್ರು. ಸೇಮ್ ಆ ಸೇಲ್ ಡೇಟಲ್ಲಿದೆ, ಸೇಮ್ ಇದೇನೆ. 29/10/1960 ಯಾವುದೋ ಗ್ರ್ಯಾಂಟ್ ಆಗಿರುತ್ತಲ್ಲ, ಆ ಗ್ರ್ಯಾಂಟ್ ಡೇಟಿಗೆ ಇವ್ರು 4 ಜನನ ಸೇರಿಸ್ಬಿಟ್ರು ಕಿಲಾಡಿಗಳು. ಇವೆಲ್ಲ ಮಾಮೂಲಿ ತಾನೆ MLAಗೆ. ನೋಡಿ, 1 ಎಕರೆ ಲ್ಯಾಂಡ್ ಇನ್ ಫೇವರ್ ಆಫ್ ದ ಫಸ್ಟ್ ವೆಂಡರ್ ನಾಗಮ್ಮಂಗೆ 1 ಎಕರೆನ 1960ರಲ್ಲಿ ಗ್ರ್ಯಾಂಟ್ ಮಾಡಿದಾರಂತೆ. ಸೇಮು 9 ವರ್ಷದ ಮಗು, ಹೆಣ್ಣು ಮಗು, ಇಲ್ಲಿ ಮಾಗಡಿನಲ್ಲಿ ಹುಟ್ಟಿ ಬೆಳೆದಂಥ ಮಗುಗೆ ಇಲ್ಲಿ ತಾವರೆಕೆರೆಗೆ ಬಂದ್ಬಿಡ್ತಂತೆ. ಕಾಡು ಅವಾಗ 1960 ಅಂದರೆ ಎಲ್ಲ ಬೆಟ್ಟ ಗುಡ್ಡ ಕಾಡಿತ್ತು. ಆ ಹೆಣ್ಮಗು 9 ವರ್ಷದ ಹೆಣ್ಮಗು ಬಂದ್ಬಿಡ್ತಂತೆ, DC-ಗೆ ಅಪ್ಲಿಕೇಶನ್ ಹಾಕ್ಬಿಡ್ತಂತೆ. ಇವ್ರ ಹೆಸರು ನಾಗಮ್ಮ ವರ್ಷಕ್ಕೆ ಗ್ರ್ಯಾಂಡ್ ಮಾಡಿಬಿಟ್ರಂತೆ. 74 ವರ್ಷ. ಈ 25ನೇ ಇಸ್ವಿನಲ್ಲಿ 74 ವರ್ಷ ಅಂದರೆ ಸ್ನೇಹಿತರೆ 1960ರಲ್ಲಿ ಗ್ರ್ಯಾಂಟ್ ಆಗಿದೆ ಅಂತ ತೋರಿಸಿದ್ದಾರೆ. 1960ರಲ್ಲಿ ಅದು 9 ವರ್ಷ ಆಯಿತು ಮಗುಗೆ. ಯಾವನು ಹೇಳಿದೀವನು?
ಎಲ್ಲ ಬೋಗಸ್ ಡಾಕ್ಯುಮೆಂಟ್ಸ್, ಯಾರೋ ಬೇನಾಮಿ ಟ್ರಾನ್ಸಾಕ್ಷನು, ಇವ್ರಿಗೆ ಮಾಡ್ತೀನಿ ಇದಾಯಿತು ನೋಡಿ. ಇದು 3/4/2025 ಆರ್ ಟಿ ಸಿನಲ್ಲಿ ನೋಡಿ, ನೀವೇ ಕಣ್ಣಾರ ನೋಡಿ. 19/4/2025 ಕ್ರಯ ಅಂತ ತೋರಿಸ್ತಾ ಇದಾಯಿತು. ಬನ್ನಿ, ಅದು 2 ಡಾಕ್ಯುಮೆಂಟ್ ಫೋರ್ಜರಿ ಆಯಿತು. ಈಗ ನೋಡಿ, ಇದು 234 ಸರ್ವೆ ನಂಬರು, ಇದರಲ್ಲಿ 1 ಎಕರೆ ಇದೆ. ಇದು ಗಂಗೂಬಾಯಿ ಅನ್ನೋರ ಹೆಸರಲ್ಲಿ ಗ್ರ್ಯಾಂಟ್ ಆಗಿದೆ. ಇದನ್ನು ರಾಧಾ ಬಾಲಕೃಷ್ಣ ಅವರು ತಗೊಬಿಟ್ರು. ಎಲ್ಲ ಕಿಲಾಡಿಗಳೇ ನೋಡಿ. ಗಂಗೂಬಾಯಿಗೆ ಎಷ್ಟು ವರ್ಷ? 79 ವರ್ಷ. ಈಗ 2023/4/2025 79 ವರ್ಷ, 71 ವರ್ಷ. ಸೇಮ್ ಎಲ್ಲ ಸೇಲ್ಡ್ ಒಂದೇ ಥರ ಇದೆ. ಯಾವುದಾನು ಒಂದು ಹಳೇ ಗ್ರ್ಯಾಂಟ್ ಆರ್ಡರ್ ಇರುತ್ತಲ್ಲ, ಅದಕ್ಕೆ ಸೇಮ್ ಆರ್ಡ್ರು ಅಂತ ಬುಕ್ಕಲ್ಲಿ ಒಂದು 4 ಲೈನ್ ಇರುತ್ತೆ. ಖಾಲಿ ಕೂರಿಸ್ಬಿಟ್ರು ಇವರು ಕಿಲಾಡಿಗಳು ನೋಡಿ. ಇವ್ರಿಗೆ 1960ರಲ್ಲಿ ಗ್ರ್ಯಾಂಟ್ ಆಯಿತು ಗಂಗೂಬಾಯಿಗೆ. ಗಂಗೂಬಾಯಿ ಗ್ರ್ಯಾಂಟ್ ಆಯಿತಾ? ಈಗ 79 ವರ್ಷ ಅಂದರೆ 1960ರಲ್ಲಿ ಎಷ್ಟಾಗುತ್ತೆ ಏಜ್ ಅವ್ರಿಗೆ? ಅದು 4 ವರ್ಷ ಆಗುತ್ತೆ. 14 ವರ್ಷದ ಹೆಣ್ಣು ಮಗುಗೆ ಕುಣಿಸಿದ್ರು ಖಾತೆನ ನೋಡಿ. ಇಲ್ಲೂ ಅಷ್ಟೇ 3/4/2025 ಸೇಲ್ಡ್ ಆಗಿದೆ. ತಗೋ, ಯಾವುದು ಅರ್ಜೆಂಟಲ್ಲಿ ಕುಣಿಸೋದ್ರು ಕ್ರಯ, ಯಾವುದು ಏನು ಹೇಳೋನಿಲ್ಲ ಕೇಳೋನಿಲ್ಲ. ನಾನು ಸಿಟ್ಟಿಂಗ್ MLA, ನನ್ನನ್ನು ಯಾವನ್ರಿ ಕೇಳ್ತಾನೆ, ಯಾವನ್ರಿ ಬರ್ತಾನೆ, ಬಂದರೆ ಕತ್ರ ಸಾಕ್ರಿ, ಮಾಡ್ರಿ, ಗುಂಡಾಗಿರಿ. ಎಲ್ಲ ಕರ್ನಾಟಕ ಜನತೆಗೆ ಗೊತ್ತು ಏನು ರೌಡೀಸ್ ಅವರು ಗುಂಡಾಗಿರಿ ನೋಡಿ. ಇದು ಕತೆ ಕೇಳಿ. ಈಗ ಸರ್ವೆ ನಂಬರ್ 233 ಯಾರು? ಶಿವಣ್ಣ ಹೆಸರಲ್ಲಿದೆ. ಈ ನರಸಿಂಹಯ್ಯನ ಮಗ ಶಿವಣ್ಣ. ಈ ಶಿವಣ್ಣಂಗೆ ನೋಡಿ, ಶಿವಣ್ಣ ಇವರು ನರಸಿಂಹಯ್ಯ ಇಲ್ಲ ಪೋತಿ ಆಗಿದ್ದಾರೆ. ಇವ್ರು ಶಿವಣ್ಣಂಗೆ ಈಗ 2025ರಲ್ಲಿ 52 ವರ್ಷ ವಯಸ್ಸು ಅಂದ್ಕೊಳ್ಳಿ. ಇವ್ರ ಅಪ್ಪ ನರಸಿಂಹಂಗೆ ಮಾಮೂಲಿ ಏನು, ಇವ್ರು ಹುಟ್ಟಿದಾಗ ಒಂದು 20-25 ವಯಸ್ಸಿಗೆ ಮದುವೆ ಆಗಿದ್ರೆ ಒಂದು 72-74 ವರ್ಷ ವಯಸ್ಸು, 75 ಅಂತಲೇ ತಿಳ್ಕೊಳ್ಳಿ. ಅಕಸ್ಮಾತ್ ಆ ಥರ ಗಂಗೂಬಾಯಿಗೆ ಆದಂಗೆ 80 ವರ್ಷಕ್ಕೆ ಆಯಿತು ಅಂತ ತಿಳ್ಕೊಳ್ಳಿ. ಇವರಪ್ಪ ನರಸಿಂಹಯ್ಯಂಗೆ ಸೇಮು ಒಂದು 10-13 ವರ್ಷ ವಯಸ್ಸಿದ್ದಾಗ ಗ್ರ್ಯಾಂಟನ್ನು ಮಾಡಿಬಿಟ್ಟಿದ್ದಾರೆ ನೋಡಿ. ಸೇಮ್ ಅದೇನೆ ನರಸಿಂಹಯ್ಯ. ಇಲ್ಲಿ ನೋಡಿ, ಈ ಶಿವಣ್ಣ ಏನು ರಿಜಿಸ್ಟರ್ ಮಾಡ್ಕೊಂಡು ಅವ್ರು ನರಸಿಂಹಯ್ಯಂಗೆ ಗ್ರ್ಯಾಂಟ್ ಮಾಡಿದ್ರಂತೆ. ನರಸಿಂಹಯ್ಯ ಸತ್ತೋಗೋನಂತೆ. ಇವು ಶಿವಣ್ಣ ಅವ್ರ ಮಗ ಬಂದ್ಬಿಟ್ಟು ಸೇಲ್ ಮಾಡಿಬಿಟ್ನಂತೆ. ರಾಧಾ ಬಾಲಕೃಷ್ಣ ಅವ್ರಿಗೆ ಸೇಲ್ ಮಾಡಿಬಿಟ್ಟು. ಎಲ್ಲ ಕಿಲಾಡಿಗಳು ನೋಡಿ. 1960ರಲ್ಲಿ ಈ 4 ಸರ್ವೆ ನಂಬರು 8 ಎಕರೆ ಏನಿದೆ 1960ರಲ್ಲಿ ಗ್ರ್ಯಾಂಟ್ ಆಗುತ್ತೆ. ಇದು ನೋಡಿ, ಇದೂ ಅದೇ ಬಂಡವಾಳ 15/5/2025 ಅಂದರೆ ಈಗ ಆಗಿರೋದು. ಈಗ ಒಂದು ಗ್ರ್ಯಾಂಟ್ ಲ್ಯಾಂಡ್ಗೆ ಏನು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ ಅದನ್ನು ಗೊತ್ತಾಗಲ್ಲ ನೋಡಿ. ಇಲ್ಲಿ RTC ನೋಡಿ, ನಿಮ್ಮ ಕಣ್ಣಾರ ನೀವೇ ನೋಡಿ. 19/4/2025 ಪೋತಿ ಅಂತ ಬಂದೈತೆ ನೋಡಿ. ಇದು 15/5/2025. RTC ನೋಡಿದ್ರೆ ಹಿಂಗೆ ಬರ್ತದೆ. ಎಲ್ಲ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಿ. ಆಮೇಲೆ ಸ್ನೇಹಿತರೆ, ಇಷ್ಟೂ ಡಾಕ್ಯುಮೆಂಟ್ಸ್ಗಳನ್ನು ನಾನು ಈ ಹೋರಾಟಕ್ಕೆ ಇಳಿದು ಒಂದು 4 ದಿನ ಆಯಿತಾ, 4-5 ದಿನ ಆಯಿತು ಅಂತ ತಿಳ್ಕೊಳ್ಳಿ. 4-5 ದಿನಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸಂಗ್ರಹ ಮಾಡಿದ್ದೀನಿ. ಇನ್ನು 1960 DC ಆರ್ಡ್ರು, ಗೆಜೆಟ್ ನೋಟಿಫಿಕೇಷನ್ನು, ಯಾವನು AC ಯಾವನ್ ಮಾಡ್ದ, ಹಲ್ಕ ಕೆಲಸ ಯಾವನ್ ಮಾಡ್ದ, DC ಯಾವನ್ ಮಾಡ್ದ, ತಗೊಂಡೋಗಿ ಎಲ್ಲ ರೆವಿನ್ಯೂ ಚೀಫ್ ಸೆಕ್ರೆಟರಿ ಹತ್ರ ಕೂತ್ಕೊತೀನಿ. ಎಲ್ಲನೂ ಒಂದು ಕಡೆಯಿಂದ ಜೈಲು ಕಳಿಸ್ತೀನಿ. ಆಮೇಲೆ ಒಂದೇನಾಗುತ್ತೆ ಅಂದರೆ, ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಯಾರು ಕ್ರಿಯೇಟ್ ಮಾಡ್ಬೋದು ಗೊತ್ತಾ? ಸಮಾಜದಲ್ಲಿ ದಿನ ಬೆಳಗಾರ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಓಡಾಡಿರ್ತಾರೆ. ಯಾರು ಏನು ಮಾಡ್ಬೋದು, ಮಾಡ್ಬೋದು, ಯಾವುದೋ ಒಂದು ಹಳೆಯ ಗ್ರ್ಯಾಂಟ್ ಲ್ಯಾಂಡಿಗೆ ಸೇರಿಸ್ಕೊಬಿಡೋದು. ಅದೇನು ಹೆಂಗಂದರೆ, ಅಲ್ಲಿ ಸರ್ವೆ ನಂಬರ್ 158ರಲ್ಲಿ ಸ್ನೇಹಿತರೆ 96 ಎಕರೆ ಜಾಗ ಇದೆ. 96 ಎಕರೆನಲ್ಲಿ ಪಾಪ ಯಾವುದೋ ಒಂದು 10-11 ಜನದ್ದು ಒಂದು 70-80 ವರ್ಷದಿಂದ ಇದರಲ್ಲ ಸ್ವಾಧೀನದಲ್ಲಿ. ಅಂಥವ್ರಿಗೆ ಇನ್ನೂ ಪೋಡಿ ಆಗಿಲ್ಲ. ಇವ್ರಿಗೆ ಪೋಡಿ ಆಗಿಬಿಡುತ್ತೆ, ಇವ್ರಿಗಾದ್ರೆ ಸ್ಕೆಚ್ ಆಗಿಬಿಡುತ್ತೆ, ಸಪ್ರೇಟ್ ರಿಜಿಸ್ಟ್ರು ಆಗಿಬಿಡುತ್ತೆ. ಯಾರಿಗೆ ಬೇಕಾದ್ರೆ ಅವ್ರಿಗೆ ರಿಜಿಸ್ಟ್ರ್ ಮಾಡ್ಕೋಬೋದು. ಪಾಪ ಇನ್ನು ಉಳಿದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದರೆ ಅವರು ಜನಸಾಮಾನ್ಯರು. ಪಾಪ ಇವ್ರುಗಳು ಕ್ಲೈಂಟ್ಗಳನ್ನು ಎತ್ತಾಕೊಂಡು ಹೋಗೋದು, ಏನೇನೋ ಮಾಡೋದು, ಬ್ರೈನ್ ವಾಶ್ ಮಾಡೋದು. ಆಮೇಲೆ ನಾನು ನಿಂತ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾರನ್ನು ಕ್ಲೈಂಟ್ನ ನಂಬ್ಕೊಂಡಲ್ಲ. ಯಾರೋ ನನ್ನಿಂದ ಯಾರೋ ದೊಡ್ಡವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಗೌಡ್ರೆ ನಾನು ನಿಮ್ಗೇನಾದ್ರು ಸಪೋರ್ಟ್ ಮಾಡ್ತೀನಿ ಮಾಡಿರಿ ಅಂತ, ಅದನ್ನು ನೆಂಚ್ಕೊಂಡಲ್ಲ ನಾನು ಹೋರಾಟಕ್ಕೆ ಇಳಿದಿರೋದು. ನನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಏನೇ ಒಂದು ಅಡಚಣೆಗಳು ಬಂದ್ರೂ ಸಹ ಫೇಸ್ ಮಾಡ್ಕೊಳ್ಳೋ ಶಕ್ತಿನ ಭಗವಂತ ನಿಮ್ಮಷ್ಟೇ ನನಗೂ ಕೊಟ್ಟವನೇ. ನಾವು ಫೇಸ್ ಮಾಡೋಣ, ಕಾನೂನಲ್ಲಿ ಏನಿದೆ ಫೇಸ್ ಮಾಡೋಣ. ಇಡೀ ಕರ್ನಾಟಕದ ಜನತೆಗೆ ಈ ಡಾಕ್ಯುಮೆಂಟ್ಸ್ಗಳನ್ನು ಮುಂದಿಟ್ಟಿದ್ದೀನಲ್ವಾ. SC ಬಾಲಕೃಷ್ಣ ಅವರ ಪರವಾಗಿ ಒಂದಷ್ಟು ಜನ ಬಂದ್ಬಿಡ್ತಾರಲ್ಲ, ಫೋನ್ ಮಾಡ್ತಾರೆ, ಥ್ರೆಟನ್ಸ್ ಹಾಕ್ತಾರೆ, ಆಫೀಸ್ ಮುಂದೆ ಓಡಾಡ್ತಾರೆ. ಮಾಮೂಲಿ ಕಾರಲ್ಲಿ, ಟಿಂಟ್ ಕಾರಲ್ಲಿ ಓಡಾಡೋದು, ಆಟೋಗಳಲ್ಲಿ ಹುಡುಗರನ್ನ ಹಾಕೊಂಡು ಓಡಾಡೋದು. ಇವಕ್ಕೆಲ್ಲ ಯಾವನ್ ತಲೆ ಕೆಡಿಸ್ಕೊತಾನೆ ಅಂತ ಇವನ್ನೆಲ್ಲ ಮೀರ್ಬಿಟ್ಟೆ ನಾವು ಹೋರಾಟಕ್ಕೆ ನಿಂತಿರೋವಂಥದ್ದು. ಆಮೇಲೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ಗಳು ಹಾಕುವಂಥದ್ದು. ಬಾಲಕೃಷ್ಣ ಅವ್ರಿಗೆ ನಿಮ್ಮ ಮನೆಗೆ ಅನ್ನ ಕೊಟ್ಟಿದ್ರೆ ನೀವು ಈಸ್ಕೊಂಡು ತಿನ್ನಿ, ದುಡ್ಡು ಕೊಟ್ಟಿದ್ರೆ ನೀವು ಈಸ್ಕೊಂಡು ತಿನ್ಕೊಳ್ಳಿ. ಇಲ್ಲಿ ಬರೋದಲ್ಲ, ಡಾಕ್ಯುಮೆಂಟ್ಸ್ ಮೇಲೆ ನಾನು ಹೇಳ್ತಾ ಇರೋದು. ತಪ್ಪು ಮಾಡಿದರೆ ನಮ್ಮ ನಾಯಕರು ತಪ್ಪು ಮಾಡಿದ್ದಾರೆ ಅಂತ ನೀವೇ ಹೇಳಿ.
ಯಾಕ್ರಿ ಆಗ ಗೌರ್ಮೆಂಟ್ ಗೋಮಾಳ ಜಾಗಕ್ಕೆ ಹೋಗ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಗಲ್ ಗ್ರಾಂಟ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ರಿ. ನಿಮ್ಮ ಏರಿಯಾ MLA ಅಲ್ವೇನ್ರಿ, ನಿಮ್ಮ ಕ್ಷೇತ್ರದ MLA ಅಲ್ವೇನ್ರಿ ಅವರು? ಕೇಳ್ರಿ. ಈ ಥರ ಎಲ್ಲೆಲ್ಲಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ವೇನ್ರಿ ನಿಮಗೆ? ಇಡೀ ಮಾಗಡಿನಲ್ಲಿ ಎಷ್ಟೈತೆ, ತಾವರೆಕೆರೆಯಲ್ಲಿ ಎಷ್ಟೈತೆ, ಜ್ಞಾನ ಭಾರತಿಯಲ್ಲಿ ಎಷ್ಟೈತೆ, ನಾಗರಬಾವಿನಲ್ಲಿ ಎಷ್ಟೈತೆ, ಎಲ್ಲೆಲ್ಲಿ ಏನೇ ಇದ್ರೂ ಸಹ ಪ್ರಜೆಗಳು ನೀವು ಪ್ರಶ್ನೆ ಮಾಡಿ ಕೇಳಬೇಕು. ಪಾಪ ಹೋರಾಟ ಮಾಡೋನೆಲ್ಲ ಹಿಂಗೆ ಇಂತಳ್ದ್ಬಿಟ್ಟು ಇನ್ನು MLA MP ಲೂಟಿ ಮಾಡ್ತಾರೆ ಅಂತ ಹೋರಾಟ ಮಾಡೋರನ್ನ ನೀವು ಈ ಥರ ಮಾಡಿಬಿಟ್ರೆ ಇನ್ಯಾವನು ಹೋರಾಟ ಮಾಡ್ತಾನೆ? ಎಲ್ಲ ಕುಡ್ಕೊಂಡು ಗಂಟೆಗಟ್ಟಲೆ ಓದ್ತಾ ಹೊಡಿತಾ ಇರ್ತೀರ. ನಿಮಗೆ ತಾಕತ್ತಿರೋ ಬಂದು ನಿಂತ್ಕೊಳ್ಳಿ MLA ಬಾಲಕೃಷ್ಣ ಅವ್ರ ಮನೆ ಮುಂದೆ. ಹೆಂಗಾಯ್ತು ನಿಮ್ಮ ಹೆಂಡತಿ ಹೆಸರು ರಿಜಿಸ್ಟರ್ ಅಂತ ಕೇಳಿ ತಾಕತ್ತಿದ್ರೆ ಯಾವನು ಒಬ್ಬನು ಬರಲ್ಲ. ಕಮೆಂಟ್ ಹಾಕೋನಾಗ್ಲಿ, ಅಲ್ಲಿ ಓಡ್ ಬರೋನಾಗ್ಲಿ, ಫೋನ್ ಮಾಡೋನಾಗ್ಲಿ ಯಾವನು ಬರಲ್ಲ. ನಿಂತ್ಕೊಂಡು ಹೋರಾಟ ಮಾಡಿ ನೋಡೇ ಬಿಡೋಣ. ನಾನು ಇದನ್ನು ಗೌರ್ಮೆಂಟ್ಗೆ ಸೆಕ್ಷನ್ 4 ಏನನ್ನುತ್ತೆ ಗೊತ್ತಾ? ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ಗಳಿದೆ 1969 ಕಾನೂನು ಏನನ್ನತ್ತೆ ಗೊತ್ತಾ? ಸೆಕ್ಷನ್ 4ಅಲ್ಲಿ ಈ ಕಾಯ್ದೆ ಯಾರಿಗೆ ಅನ್ವಯ ಆಗುತ್ತೆ ಅಂದರೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಕಾನೂನು ಅರ್ಹತೆ. 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಗ್ರಾಂಟ್ಗಳನ್ನು ಮಾಡಿ ಭೂಮಿಯನ್ನು ಅಂತ ಕ್ಲಿಯರ್ ಆಗಿ ಸೆಕ್ಷನ್ 4 ಹೇಳುತ್ತೆ ಸಬ್ ಕ್ಲಾಸ್ 1ನಲ್ಲಿ. ಹಾಗಾದ್ರೆ 9 ವರ್ಷ 14 ವರ್ಷಕ್ಕೆ ಮಗುವಿಗೆ ನೀವು ಹೆಂಗ್ರಿ ಗ್ರಾಂಟ್ ಮಾಡಿದ್ರಿ? ಹೆಂಗ್ ಗ್ರಾಂಟ್ ತಗೊಂಡ್ರಿ? ಬುದ್ಧಿವಂತರು ಹೇಳ್ತಾರೆ ಕೊಟ್ಟಿರೋರ್ನ ತಗೊಳ್ರಿ ಅಂತ. ಮಾಡಿಸಿರೋರೆ ಇವರಲ್ವ ಡಾಕ್ಯುಮೆಂಟ್ಸ್ನ? ಪಾಪ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಇನ್ನು ವ್ಯವಸಾಯ ಪಾಪ ಅವ್ರು ಯಾರನ್ನೂ ಕ್ಲೈಂಟ್ಗಳನ್ನ ಎತ್ತಾಕೊಂಡು ಹೋಗೋದು, ಏನೇನೋ ಮಾಡೋದು. ನಿಮ್ದೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ನ, ಇದೇನು ZP ಎಲೆಕ್ಷನ್ನ ಕ್ಲೈಂಟ್ ಎತ್ತಾಕೊಂಡು ಹೋಗ್ಬಿಟ್ಟು ಏನೇನೋ ಮಾಡ್ಬಿಟ್ರು ಒಪ್ಕೊಬಿಡೋಕ್ಕೆ. ನನ್ನ ಡಾಕ್ಯುಮೆಂಟ್ಸ್ ಮೇಲೆ ಇಟ್ಕೊಂಡು ಕೂತಿರೋದು ಕ್ಲೈಂಟ್ ನನಗೆ ಬೇಕಾಗೇ ಇಲ್ಲ. ಸರ್ಕಾರಿ ಗೋಮಾಳ ಜಾಗ ಅದು. ಯಾವಾಗ ರಾಂಗ್ ಅಫಿಡೇವಿಟ್ಗಳನ್ನು ಕೊಟ್ಟು, ತಪ್ಪು ಮಾಹಿತಿಗಳನ್ನು ಕೊಟ್ಟು ಜಮೀನನ್ನು ಗ್ರ್ಯಾಂಟ್ ಮಾಡಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲಿ ಕಾನೂನೇ ಕ್ಲೀನಾಗಿ ಹೇಳಿದೆ. ಯಾವಾಗ ತಪ್ಪು ಮಾಹಿತಿಗಳನ್ನು ಕೊಟ್ಟು ಗ್ರ್ಯಾಂಟನ್ನು ಮಾಡಿಸ್ಕೊಂಡಿದ್ದ ಜಮೀನನ್ನು ಮರು ಕಿತ್ಕೊಳ್ಳೋದಕ್ಕೆ ಅಂದರೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುವಂಥ ಅಧಿಕಾರ ಕಾನೂನೇ ಆ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಆ 8 ಎಕರೆಯನ್ನು ಸರ್ಕಾರ ಈ ಕೂಡಲೇ ವಾಪಸ್ ಆತಿಯನ್ನು ತಗೋಬೇಕು. ಯಾಕೆಂದರೆ ಎಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಸರ್ಕಾರಿ ಜಾಗವನ್ನು ಲೂಟಿ ಮಾಡೋದಕ್ಕೆ SC ಬಾಲಕೃಷ್ಣ ಮತ್ತು ಅವರ ಮಿಸಸ್ ಆದಂಥ ರಾಧಾ ಬಾಲಕೃಷ್ಣ ಅವರು ಬಂದಿರೋದ್ರಿಂದ ಈ ಜಾಗವನ್ನು ಈ ಕೂಡಲೇ DC ಅವರು ಈ ಆರ್ಡ್ರನ್ನು ಕ್ಯಾನ್ಸಲೇಷನ್ ಮಾಡಿ ಸ್ವಯಂ ಪ್ರೇರಿತವಾಗಿ ಸುಮೋಟೋ FIR ದಾಖಲನ್ನು ಮಾಡಿ ಈ ಒಂದು 8 ಎಕರೆ ಜಾಗವನ್ನು ಸರ್ಕಾರದ ವಶಕ್ಕೆ ಈ ಕೂಡಲೇ ತಗೊಳ್ಬೇಕು. ಆಮೇಲೆ ಬೇನಾಮಿ ಡಾಕ್ಯುಮೆಂಟ್ಸ್, ಪಾಪ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. 4 ಜನ ಯಾರೋ ಬಾಲಕೃಷ್ಣ ಫಾಲೋವರ್ಸ್ ಇರ್ತಾರೆ, ಕರ್ಕೊಬಂದ್ರು ಅಜ್ಜಿದಿರು ರಿಜಿಸ್ಟರ್ ಮಾಡಿಸ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿಸ್ಕೊಬಿಡೋಣ. ಇದನ್ನ ಹೈಯರ್ ಅಥಾರಿಟಿ ಆಫೀಸರ್, ಸೀನಿಯರ್ ಆಫೀಸರ್ಗಳು ಇರ್ತಾರೆ. ನಿಮ್ಮ ಬಂಡವಾಳಗಳು ಹಿಂಗೆ ಓದೋಕ್ಕೆ ಅವ್ರಿಗೆ ಆಲೆ ಕಿವಿಗೆ ಕಣ್ಣಿಗೆ ಪಟಾರ ಅಂತ ಬೀಳ್ತದೆ. ನೀವೇನು ಮಾಡಿದ್ದೀರಾ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಡಾಕ್ಯುಮೆಂಟ್ಸ್ ಕರ್ನಾಟಕ ಜನತೆಗೆ ಡಾಕ್ಯುಮೆಂಟ್ಸ್ ಕಣ್ಣಾರ ಇಟ್ಬಿಟ್ಟಿದ್ದೀನಪ್ಪ. 4 ಸರ್ವೆ ನಂಬರು 9 ವರ್ಷದ ಮಗುಗೆ ಪಾಸ್ ಆಗ್ತದೆ. ಇಡೀ ಕರ್ನಾಟಕದಲ್ಲಿ ನಮ್ಗೆ ಯಾರಿಗೂ ಕೊಡಲೇ ಇಲ್ಲ. ಇವನು SC ಬಾಲಕೃಷ್ಣ ಮಕ್ಕಳು ಇವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಕೊಟ್ಟೇ ಇಲ್ಲ. ಯಾರನ್ನ ಇದ್ರೆ ಕೊಡಿ ನನಗೆ ಉತ್ತರ, ಇದನ್ನು ನೋಡೋಣ, ತಿಳ್ಕೊಳ್ಳೋಣ. ಇಮ್ಮಿಡಿಯೇಟು SC ಬಾಲಕೃಷ್ಣ ಅವ್ರ ಮೇಲೆ FIR ಸುಮೋಟೋ FIR ಅನ್ನು ಹಾಕಿ ಜೈಲಿಗೆ ತಳ್ಳುವಂಥ ಕೆಲಸ ಮಾಡಬೇಕು. ಆ ಜಾಗವನ್ನು ಸರ್ಕಾರ ಈ ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ.